ಮೊದಲಿಗೆ ಎಸ್ಮಾ ಜಾರಿಯಾದರೂ ಕೂಡ ಬಸ್ ಮುಷ್ಕರ ಶುರುವಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಒಂದಷ್ಟು ಕಡೆಗಳಲ್ಲಿ ಬಸ್ ಸಂಚಾರ ಆಗ್ತಾ ಇದೆ, ಒಂದಷ್ಟು ಕಡೆಗಳಲ್ಲಿ ವಿರಳ. ಆದರೆ ಬೆಂಗಳೂರಿನಲ್ಲಿ ಬಿಎಂಟಿಸಿ ಸಂಚಾರ ಎಂದಿನಂತೆಗಿದೆ. ಆದರೆ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಬಂದ್ ಆಗಿದೆ. ಮೆಜೆಸ್ಟಿಕ್ನಿಂದ ಯಾವುದೇ ಕೆಎಸ್ಆರ್ಟಿಸಿ ಬಸ್ಗಳು ಹೊರಗೆ ಬಂದಿಲ್ಲ. ಬೇರೆ ಬೇರೆ ಊರುಗಳಿಗೆ ಹೋಗೋದಕ್ಕೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹತ್ರ ಜನ ಪರದಾಡ್ತಾ ಇದ್ದಾರೆ. 2 ಸ್ಟೇಟ್ ಕ್ಯಾರೇಜ್ ನಿಲ್ದಾಣಕ್ಕೆ ಪ್ರೈವೇಟ್ ಬಸ್ಗಳು ಎಂಟ್ರಿ ಆಗಿದೆ. ಹೆಚ್ಚು ಜನ ಸಂಚರಿಸುವ ಸ್ಥಳಕ್ಕೆ ಖಾಸಗಿ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಮೆಜೆಸ್ಟಿಕ್ ಇಂದ ಹಾಸನಕ್ಕೆ ಹೋಗೋದಕ್ಕೆ ಟಿಟಿ ವಾಹನದ ವ್ಯವಸ್ಥೆ ಆಗಿದೆ. ಸಂಚಾರಕ್ಕೇನು ತೊಂದರೆ ಇಲ್ಲ, ಆದರೆ ಅಲ್ಪ ಸ್ವಲ್ಪ ಪರದಾಟ ಅಂತೂ ಇದ್ದೇ ಇದೆ. ಕೆಎಸ್ಆರ್ಟಿಸಿ ಬಸ್ಗಳು ಅಂತಂತಂದ್ರೆ 10 ನಿಮಿಷಕ್ಕೋ 5 ನಿಮಿಷಕ್ಕೋ ಬಸ್ಗಳು ಇರ್ತಾ ಇತ್ತು ಬೇರೆ ಬೇರೆ ಹಾಸನ ಅಥವಾ ಬೇರೆ ಬೇರೆ ಭಾಗಗಳಿಗೆ. ಇದು ಮೆಜೆಸ್ಟಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಲ್ಲಿ ಮೈಸೂರು ಬೇರೆ ಬೇರೆ ಭಾಗ ಇರುತ್ತೆ, ಮೆಜೆಸ್ಟಿಕ್ನಲ್ಲಿ ಒಂದಷ್ಟು ಬೇರೆ ಬೇರೆ ಊರುಗಳಿಗೆ ಹೋಗೋದಕ್ಕೆ ಅಂತ ವ್ಯವಸ್ಥೆ ಇರುತ್ತೆ. ಸೊ ಹಾಗಾಗಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ. ಕೆಎಸ್ಆರ್ಟಿಸಿ ಬಸ್ಗಳು ನಿಂತಲ್ಲೇ ನಿಂತಿದ್ದಾವೆ, ಎಲ್ಲೂ ಕೂಡ ಕದಲಿಲ್ಲ, ಮುಂದಕ್ಕೆ ಹೋಗಿಲ್ಲ. ಖಾಸಗಿ ಬಸ್ಗಳ ವ್ಯವಸ್ಥೆಯಂತೂ ಆಗಿದೆ. ಜನ ಹೆಚ್ಚು ಬೇಡಿಕೆ ಇರುವಂತಹ ಸ್ಥಳ ಯಾವುದು, ಆ ಸ್ಥಳಕ್ಕೆ ಹೋಗೋದಕ್ಕೆ ಖಾಸಗಿ ಬಸ್ಗಳ ವ್ಯವಸ್ಥೆಯೂ ಕೂಡ ಆಗಿದೆ. ಮಾಹಿತಿಯೂ ಕೂಡ ಹೋಗಿದೆ ಬಸ್ ಚಾಲಕರಿಗೆ, ಪ್ರೈವೇಟ್ ಬಸ್ ಚಾಲಕರಿಗೆ ಅಥವಾ ಮಾಲೀಕರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕಳಿಸ್ಕೊಡ್ಲಾಗಿದೆ. ಎಲ್ಲೆಲ್ಲಿ ಹೆಚ್ಚು ಬೇಡಿಕೆ ಇರುತ್ತೋ ಆ ಸ್ಥಳಕ್ಕೆ ಹೋಗಿ ಅಂತ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಊರಿಗೆ ಹೋಗೋದಕ್ಕೆ ಒಂದು 50 ಜನ ಒಂದೇ ಸ್ಥಳದಲ್ಲಿ ನಿಂತಿದ್ದಾರೆ ಅಂತ ಇಟ್ಕೊಳ್ಳಿ. ಆ ಸ್ಥಳಕ್ಕೆ ರೂಟ್ ಹಾಕೊಳ್ಳಿ, ಆ ಸ್ಥಳಕ್ಕೆ ಹೋಗಿ ಅಂತ ಹೀಗನ್ನುವಂಥ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಲಾಗಿದೆ ಮೆಜೆಸ್ಟಿಕ್ಕಿಂದ. ಬಟ್ ಜನ ಪರದಾಡ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಹೋಗಿದ್ರು, ಬಸ್ ಇಲ್ಲ, ಹೊರಗೋಗಿ ಪ್ರೈವೇಟ್ ಬಸ್ ಇಟ್ಕೊಳ್ಳಿ ಅಂತ ಹೇಳಿದ್ರು. ಸಿಬ್ಬಂದಿಗಳು ಕಳಿಸಿದ್ದಾರೆ, ಹೋಗ್ತಾ ಇದ್ದಾರೆ. ಲಗೇಜ್ ಏನು ತಂದಿದ್ರು ಅದನ್ನು ಎತ್ಕೊಂಡು ಪ್ರೈವೇಟ್ ಬಸ್ ಹತ್ರ ಹೋಗ್ತಾ ಇದ್ದಾರೆ. ಇದು ಮೆಜೆಸ್ಟಿಕ್ನ ದೃಶ್ಯಾವಳಿ. ಮೆಜೆಸ್ಟಿಕ್ನ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಸಮಸ್ಯೆ ಇಲ್ಲ ನೋಡಿ. ಕೆಎಸ್ಆರ್ಟಿಸಿ ಬಸ್ನಲ್ಲಿದೆ, ಬಿಎಂಟಿಸಿಲಿ ಇಲ್ಲ. ಬಸ್ ಓಡಾಟದಲ್ಲಿ ಯಾವುದೇ ವ್ಯತ್ಯಯ ಇಲ್ಲ. ಬಸ್ಗಳ ಸಂಖ್ಯೆ ವಿರಳವಾಗಿದ್ದರೆ ಪ್ರಯಾಣಿಕರಿಗೇನು ಅಂಥ ತೊಂದರೆ ಏನಾಗಿಲ್ಲ ನೋಡಿ. ಮೆಜೆಸ್ಟಿಕ್ನಲ್ಲಿ 2 ಇದೆ, ಒಂದು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಬಿಎಂಟಿಸಿ ಬಸ್ ನಿಲ್ದಾಣ. ಸಮಸ್ಯೆ ಆಗ್ತಾ ಇರುವುದು ಬೇರೆ ದೂರದ ಊರುಗಳಿಗೆ. ಕೆಎಸ್ಆರ್ಟಿಸಿಯಲ್ಲಿ ಸಮಸ್ಯೆ ಆಗಿದೆ, ಆದರೆ ಬಿಎಂಟಿಸಿಯಲ್ಲಿ ಸಮಸ್ಯೆ ಆಗಿಲ್ಲ. ಸಿಟಿ ಒಳಗಡೆ ಓಡಾಡೋದಕ್ಕೆ ಏನು ತೊಂದರೆ ಆಗಿಲ್ಲ, ಯಾವುದೇ ವ್ಯತ್ಯಯ ಇಲ್ಲ ಬಸ್ ಓಡಾಟಗಳಲ್ಲಿ. ಅಂದರೆ ಬಿಎಂಟಿಸಿ ಬಸ್ ಓಡಾಟಗಳಲ್ಲಿ ಯಾವುದೇ ತೊಂದರೆ ಇಲ್ಲ. ಇದು ಬೆಂಗಳೂರಿನದ್ದು ಮಾತಾಡ್ತಾ ಇದ್ದೀನಿ. ಬೇರೆ ಬೇರೆ ಊರುಗಳತ್ತ ಹೋಗೋದಕ್ಕೆ ಅಷ್ಟೇ ತೊಂದರೆ ಆಗಿದೆ. ಬೆಂಗಳೂರಿನ ಒಳಗಡೆ ಸಂಚರಿಸುವಂತಹ ಬಿಎಂಟಿಸಿ ಬಸ್ ಇದೆಯಲ್ಲ, ಅದರಲ್ಲೇನು ಸಮಸ್ಯೆ ಏನಾಗಿಲ್ಲ, ಅದು ಸಂಚರಿಸ್ತಾ ಇದೆ. ಕೆಎಸ್ಆರ್ಟಿಸಿ ಬಸ್ಗಳು ವಾಪಸ್ ಹೋಗ್ತಾ ಇದೆ ಡಿಪೋಗಳಿಗೆ ಒಂದಷ್ಟು. ಈಗ ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ಮತ್ತು ಬಿಎಂಟಿಸಿ ಬಸ್ ಎರಡೂ ಕಡೆಯಿಂದ ನಮ್ಮ ಪ್ರತಿನಿಧಿಗಳು ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುಷ್ಮಿತಾ ಮತ್ತು ಮಂಜುನಾಥ್ ಸಕ್ಕರ ಇಬ್ಬರು ಕೂಡ ಲೈವ್ನಲ್ಲಿದ್ದಾರೆ. ಮೊದಲನೇದಾಗಿ ನಾನು ಸುಷ್ಮಿತಾ ಬಳಿ ಹೋಗ್ತೀನಿ. ಸುಷ್ಮಿತಾ, ಒಂದು ಕಡೆಗಳಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಮಸ್ಯೆ ಆಗ್ತಾ ಇದೆ, ಆದರೆ ಬಿಎಂಟಿಸಿ ಬಸ್ಗಳಲ್ಲಿ ಸಮಸ್ಯೆ ಆಗ್ತಾ ಇಲ್ಲ. ಸೊ ಸದ್ಯದ ಪರಿಸ್ಥಿತಿಯ ವಾತಾವರಣ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ. ಯಶರಥ್, ಇವತ್ತು ಸಾರಿಗೆ ನೌಕರರ ಮುಷ್ಕರ ಇವತ್ತಿನಿಂದ ಅನಿರ್ದಿಷ್ಟಾವಧಿ ಕಾಲ ಮುಂದುವರೆದಿರುವಂತದ್ದು. ಇದರ ಎಫೆಕ್ಟ್ ನಿಧಾನವಾಗಿ ಜನರಿಗೆ ತರ್ತಾ ಇದೆ. ಪ್ರಮುಖವಾಗಿ ಬೆಂಗಳೂರಿನ ಜನರಿಗೆ ಇದರ ಎಫೆಕ್ಟ್ ತಟ್ಟಿಲ್ಲ ಅಂತ ಹೇಳಿದ್ರು, ರಾಜ್ಯದ ಮೂಲೆ ಮೂಲೆಗಳಿಗೆ ಹೋಗುವಂತಹ ಜನರಿಗೆ ಇದರ ಎಫೆಕ್ಟ್ ತರ್ತಾ ಇದೆ. ಹಾಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಮತ್ತೊಂದು ಭಾಗದಲ್ಲಿ ಸಾರಿಗೆ ಇಲಾಖೆಯು ಕೂಡ ಪ್ರೈವೇಟ್ ಬಸ್ಗಳ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಹಾಗೆ ಈ ಒಂದು ಪ್ರೈವೇಟ್ ಬಸ್ಗಳು ಕೂಡ ರಶ್ ಆಗಿ ಹೋಗ್ತಾ ಇರೋದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು, ಬೇರೆ ಬೇರೆ ಭಾಗಗಳಿಗೆ ಹಾಸನ, ಚನ್ನರಾಯಪಟ್ಟಣ ಆಗಿರಬಹುದು, ಬಾಗೇಪಲ್ಲಿ ಆಗಿರ್ಬೋದು, ಈ ಎಲ್ಲಾ ಭಾಗಗಳಿಗೂ ಕೂಡ ಪ್ರೈವೇಟ್ ಬಸ್ಗಳ ವ್ಯವಸ್ಥೆಯನ್ನ ಮಾಡಿರುವಂತಹದ್ದು. ನೀವು ನೋಡ್ತಾ ಇರ್ಬೋದು, ಎಲ್ಲಾ ಬಸ್ ಸೀಟುಗಳು ಕೂಡ ಫಿಲ್ ಆಗಿದೆ. ಕೆಲವೊಂದಿಷ್ಟು ಜನ ನಿಂತ್ಕೊಂಡು ಕೂಡ ಇದ್ದಾರೆ. ಅಷ್ಟರ ಮಟ್ಟಿಗೆ, ಯಾಕಂತ ಹೇಳಿದ್ರೆ ಜನರಿಗೆ ಒಂದು ಬಸ್ ಬಂದ್ರೆ ಸಾಕು ಅನ್ನೋಂತಹ ಸ್ಥಿತಿ ಇವಾಗ ನಿರ್ಮಾಣ ಆಗಿರುವಂತದ್ದು. ಹೀಗಾಗಿ ಬರುವಂತಹ ಬಸ್ ಎಷ್ಟು ದೂರ ಆಗುತ್ತೋ ಅಷ್ಟು ದೂರಕ್ಕೆ ಹೋದ್ರೆ ಸಾಕು ಅಂತ ಹೇಳಿ ಎಲ್ಲರೂ ಕೂಡ ಬಸ್ಗೆ ಹತ್ಕೊಳ್ತಾ ಇರುವಂತದ್ದು. ನಾನು ಸಾರ್ವಜನಿಕರನ್ನು ಕೂಡ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಎಲ್ಲಿ ಹೋಗ್ಬೇಕಿತ್ತು ನೀವು? ಚಿಕ್ಕಬಳ್ಳಾಪುರ. ಓಕೆ, ಇವತ್ತು ಸಾರಿಗೆ ಅಂದ್ರೆ ಕೆಎಸ್ಆರ್ಟಿಸಿ ಬಸ್ ಇಲ್ಲ, ಪ್ರೈವೇಟ್ ಬಸ್ ಅಲ್ಲಿ ಹೋಗ್ತಾ ಇದ್ದೀರಾ. ಏನ್ ಹೇಳ್ತೀರಾ ಸರ್ ಈ ಒಂದು ಮುಷ್ಕರ? ಏನ್ ಹೇಳಕ್ಕಾಗಲ್ಲ, ಅವ್ರ ಡಿಮ್ಯಾಂಡ್ಸ್ ಇರ್ತದೆ, ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಏನು ಹೇಳಕ್ಕಾಗಲ್ಲ. ಅವ್ರ ಕಷ್ಟ ಅವ್ರು ಹೇಳ್ಕೊತಾ ಇರ್ತಾರೆ. ಸರ್, ಟಿಕೆಟ್ ರೇಟ್ ಹೇಗಿದೆ ಸರ್? ನಮ್ಗೆ ಗೊತ್ತಿಲ್ಲ, ಇನ್ನ ಹಿಂಗ ಕೇಳಿಲ್ವಲ್ಲ, ಇನ್ನು ಇಶ್ಯೂ ಮಾಡಿಲ್ಲ ಟಿಕೆಟ್. ಅವಾಗಲೇ ಒಬ್ಬರಿಗೆ ಹೇಳಿದೆ, ಐ ಎಮ್ ಎ ಪ್ರೊಫೆಸರ್ ಆಫ್ ESI ಮೆಡಿಕಲ್ ಕಾಲೇಜ್, ಸರ್ಜರಿ ಮಾಡಿದ್ದೀನಿ, ಹೋಗಿ ನೋಡಲೇಬೇಕು ಪೇಷಂಟ್ನ. ಚಿಕ್ಕಬಳ್ಳಾಪುರಕ್ಕೆ, ದ ಮಸ್ಟ್ ಅಂಡ್ ಶುಡ್, ದಟ್ಸ್ ಆಲ್. So emergency ಇದೆ ನಿಮಗೆ? Emergency is going there.
ಸತತವಾಗಿ ಬೇಡಿಕೆಗಳನ್ನ ಇಟ್ಕೊಂಡ್ ಬರ್ತಾ ಇದ್ರು ಸಾರಿಗೆ ನೌಕರರು, ಬಟ್ ಎಲ್ಲೋ ಒಂದ್ ಕಡೆ ಸರ್ಕಾರ ಅವರ ಅಳಲನ್ನ ಕೇಳಿಲ್ಲ. ಸೊ ಅದರ ಎಫೆಕ್ಟ್ ಇವತ್ತು ಜನರಿಗೂ ಕೂಡ ತಡ್ತಾ ಇರುವಂತದ್ದು. ಇದ್ರ ಬಗ್ಗೆ ಆಗುತ್ತೆ, ಕಷ್ಟ ಆಗುತ್ತೆ. ಇವಾಗ ನನಗೆ ಕಷ್ಟ ಆಗಿದೆ. 8 o'clock ಪೇಷಂಟ್ ಅಟೆಂಡ್ ಮಾಡಬೇಕು, ಆಗಲ್ವಲ್ಲ. ಆಲ್ಮೋಸ್ಟ್ 10 ಗಂಟೆ ಆಗ್ತಾ ಬಂತು. 11 ಆಗುತ್ತೆ, 12 ಆಗುತ್ತೆ ಇವತ್ತು. ಓಕೆ, ಸೊ ನಾನು ಮಹಿಳೆಯರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ನೀವೆಲ್ಲೋಗ್ಬೇಕಿತ್ತು ಮೇಡಮ್? ಚಿಕ್ಕಬಳ್ಳಾಪುರ. ಓಕೆ, ಇಷ್ಟು ದಿನ ಅಂದ್ರೆ ಶಕ್ತಿ ಯೋಜನೆ ಇತ್ತು, ನಿಮಗೆ ಫ್ರೀಯಾಗಿ ಓಡಾಡ್ತಾ ಇದ್ರಿ. ಇವತ್ತು ದುಡ್ಡು ಕೊಟ್ಟು ಓಡಾಡೋ ಸ್ಥಿತಿ ನಿರ್ಮಾಣ ಆಗಿದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಏನು ಮಾಡ್ತಾರೆ ಸಿದ್ದರಾಮಯ್ಯ ಸರ್ಕಾರ ಅಂದ್ಮೇಲೆ ನಾವು ಅವ್ರು ಹೆಂಗ್ ಹೇಳ್ತಾರೆ ಹಂಗೆ ಕೇಳ್ತಾ ಇರ್ತಾರೆ ಸರ್ಕಾರ ಅಷ್ಟೇ. ಎಲ್ಲ ಫ್ರೀ ಅನ್ಬಿಟ್ಟು ಎಲ್ಲ ಜನಗಳ ತಲೆ ಮೇಲೆ ಹಾಕಿ ಚೆನ್ನಾಗಿ ಅವ್ರು ಲೂಟಿ ಮಾಡ್ತಾವ್ರ ಒಂದ್ ರೀತಿಲಿ ಅಂದ್ರೆ ಶಕ್ತಿ ಯೋಜನೆ ಆಗಿರ್ಬೋದು, ಬೇರೆ ಫ್ರೀಗಳನ್ನ ಕೊಟ್ಟಿರೋದ್ರಿಂದನೇ ಸಾರಿಗೆ ನೌಕರರಿಗೆ ಬೇಕಾಗುವಂತಹ ವೇತನ ಹೆಚ್ಚಳ ಮಾಡಕ್ ಆಗ್ತಾ ಇಲ್ಲ. ಅವ್ರ ಹತ್ರ ದುಡ್ಡಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಹೇಗೆ ಅದು ಅವ್ರು ಹೆಂಗ್ ಹೇಳ್ತಾರೆ ಹಂಗೆ ತಾನೇ ಇಲ್ಲಿ ನಡೀತಾ ಇರೋದು. ಈಗ ಜನಗಳನ್ನ ಏನ್ ಮಾಡಕ್ಕಾಗುತ್ತೆ, ಅವ್ರು ಹೆಂಗ್ ಇದ್ ಮಾಡ್ತಾರೆ ಹಂಗ್ ನಡೀತಾ ಇರ್ತಾರೆ. ಮೇಡಮ್, ನೀವೆಲ್ಲ ಹೋಗ್ಬೇಕು? ಬಾಗೇಪಲ್ಲಿ. ಓಕೆ, ಏನ್ ಹೇಳ್ತೀರಾ? ಬಸ್ ಇಲ್ಲ, ಇದ್ರ ಬಗ್ಗೆ ಏನೆಲ್ಲ ಹೋಗ್ಲೇಬೇಕು. ಇವತ್ತು ಬಸ್ ಇಲ್ಲ ಅಂದ್ರೂ ನಮ್ಮ ಅತ್ತೆ ತೀರ್ಕೊಂಡಿದ್ದಾರೆ, ಹೋಗ್ಲೇಬೇಕು. ಎಮರ್ಜೆನ್ಸಿ ಟಿಕೆಟ್ ಕೊಟ್ಟೆ ಏನು ಮಾಡಿ ಹೋಗ್ಬೇಕು. ನೀವು ನೋಡ್ತಾ ಇರ್ಬೋದು ಶರತ್, ಎಲ್ಲರಿಗೂ ಕೂಡ ಇಲ್ಲಿ ಎಮರ್ಜೆನ್ಸಿ ಇರೋದನ್ನ ಕೂಡ ಗಮನಿಸಬಹುದು. ಸಾಕಷ್ಟು ಜನ ಅಂದ್ರೆ ಕೆಲವೊಂದಿಷ್ಟು ಪೇಷಂಟ್ಸ್ ಗಳನ್ನ ನೋಡ್ಬೇಕು ಅಂತ ಹೇಳಿ ಡಾಕ್ಟರ್ಗಳು ಹೇಳಿದ್ರೆ, ಇನ್ನ ಕೆಲವೊಂದಿಷ್ಟು ಜನ ಅಂದ್ರೆ ಅವ್ರ ಮನೇಲಿ ಒಬ್ರು ಸಾವಾಗಿದೆ, ಆ ಒಂದು ಸಾವಿಗೂ ಕೂಡ ಹೋಗ್ಬೇಕು ಅಂತ ಹೇಳ್ತಿರೋದು. ಮತ್ತೊಂದು ಭಾಗದಲ್ಲಿ ಬಸ್ ಇಲ್ದಲೇ ಇರೋದ್ರಿಂದ ಗಂಟೆಗಟ್ಲೆ ಕಾಯ್ತಾ ಜನರು ಕುಳಿತಿರೋದನ್ನು ಕೂಡ ನೀವು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಹತ್ರ ಇರುವಂತಹ ಈ ಬಾಗೇಪಲ್ಲಿ ಆಗಿರ್ಬೋದು, ಹಾಸನ ಆಗಿರ್ಬೋದು, ಈ ಎಲ್ಲ ಭಾಗಕ್ಕೂ ಕೂಡ ಬಸ್ಸಲ್ಲಿ ಅಂದ್ರೆ ಪ್ರೈವೇಟ್ ಬಸ್ಸಲ್ಲಿ ಹೋಗ್ಬೋದು. ಆದ್ರೆ ಮಂಗಳೂರು, ಉಡುಪಿ, ರಾಯಚೂರು, ಬಳ್ಳಾರಿ ಈ ಸೈಡ್ ಅಲ್ಲಿ ಎಲ್ಲರೂ ಕೂಡ ಬಸ್ಸಲ್ಲಿ ಅಂದ್ರೆ ಪ್ರೈವೇಟ್ ಬಸ್ಸಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ದುಬಾರಿ ಆಗತ್ತೆ. ಸೊ ಹೀಗಾಗಿ ಗಂಟೆಗಟ್ಲೆಯಿಂದ ಕಾಯ್ತಾ ಕೂತಿರುವಂತದ್ದು. ನಾನು ಅವ್ರನ್ನೂ ಕೂಡ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಎಲ್ಲಿ ಹೋಗ್ಬೇಕಿತ್ತು ನೀವು? ಉಡುಪಿಗೆ ಹೋಗ್ಬೇಕು. ಎಷ್ಟೊತ್ತಾಯ್ತು ಬಂದು? ನಾನು 7 ಗಂಟೆಗೆ ಬಂದಿದ್ದು. ಬಸ್ ಇಲ್ಲ, ಏನ್ ಹೇಳ್ತಾ ಇದಾರೆ ಇಲ್ಲಿ? ಬಸ್ ಬರಲ್ಲ ಅಂತ ಇದ್ದಾರೆ, ನೋಡೋಣ ಅಂತ ಕಾಯ್ತಾ ಇದ್ದೀವಿ. ಎಷ್ಟು ಕಷ್ಟ ಆಗ್ತಿದೆ ಮೇಡಮ್ ನಿಮ್ಗೆ ಕಾಯ್ತಾ ಕೂತಿರೋದು? ತುಂಬಾನೇ ಕಾಯ್ತಾ ಇದ್ದೀವಿ. ಸೊ ನಾನು ಮೇಡಮ್, ನೀವೆಲ್ಲ ಹೋಗ್ಬೇಕಿತ್ತು? ಮಂಗಳೂರು 6 o'clock. ನಿಮಗೆ ಗೊತ್ತಿರ್ಲಿಲ್ವಾ ಮೇಡಮ್ ಈ ತರ ಮುಷ್ಕರ ಮಾಡ್ತಾರೆ ಅಂತ? ಗೊತ್ತಿರಲಿಲ್ಲ. ಈಗ ಹೇಗೆ ಮೇಡಮ್ ಹೋಗುವಂತದ್ದು? ಅಂದ್ರೆ ಪ್ರೈವೇಟ್ ಬಸ್ ಅಲ್ಲಿ ಹೋಗೋ ಪ್ಲಾನ್ ಇದೆಯಾ, ಇಲ್ಲ ವೇಟ್ ಮಾಡ್ತೇನೆ ಕೂತ್ಕೋತೀವಿ? ಮಾಡ್ಬೇಕು, ಹುಷಾರಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಶರತ್, ಎಲ್ಲರ ಏನು ಸ್ಥಿತಿಯು ಕೂಡ ಒಂದೊಂದು ರೀತಿಯಲ್ಲಿದೆ. ಒಬ್ಬರಿಗೆ ಕೆಲವೊಂದಿಷ್ಟು ಹುಷಾರಿಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಜನ ಕೂತ್ಕೊಂಡ್ರೆ, ಕೆಲವೊಂದಿಷ್ಟು ಜನರಿಗೆ ಎಮರ್ಜೆನ್ಸಿ ಕೆಲಸಗಳಿದೆ. ಸರ್ಕಾರ ಸಾರಿಗೆ ನೌಕರರ ಒಂದು ಬೇಡಿಕೆ ಈಡೇರಿಸಿಲ್ಲ ಅಂತ ಹೇಳಿ ಇವತ್ತು ಸಾರಿಗೆ ನೌಕರರ ಮುಷ್ಕರ ಇಷ್ಟರ ಮಟ್ಟಿಗೆ ಜನರಿಗೆ ಒಂದ್ ರೀತಿಯಲ್ಲಿ ಬಿಸಿ ತಟ್ಸ್ತಾ ಇದೆ. ಶರತ್. ಓಕೆ ಸುಷ್ಮಿತಾ, ಥ್ಯಾಂಕ್ ಯು. ಮತ್ತೊಂದು ಕಡೆ ಮಂಜುನಾಥ್ ಲೈವ್ ನಲ್ಲಿ ಇದ್ದಾರೆ. ಮಂಜುನಾಥ್, ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಈಗ? ಶರತ್, ನಾನು ಬೆಳಿಗ್ಗೆಯಿಂದನೂ ಕೂಡ ನಾನು ನಿಮಗೆ ಶಾಂತಿನಗರ ಆಗಿರ್ಬೋದು, ಗೊರಗುಂಟೆಪಾಳ್ಯ ಆಗಿರ್ಬೋದು, ಜಾಳಿ ಕ್ರಾಸ್ ಆಗಿರ್ಬೋದು, KR ಮಾರ್ಕೆಟ್ ಜೊತೆಗೆ ಕಲಸಿಪಾಳ್ಯ ಸೇರಿದಂತೆ ಬೆಂಗಳೂರು ನಗರದಲ್ಲಿನ ಪರಿಸ್ಥಿತಿ ಇವತ್ತು ಹೇಗಿದೆ, BMTC ಬಸ್ಗಳ ಓಡಾಟ ಹೇಗಿದೆ ಅಂತೇಳಿ ನಾನು ಗ್ರೌಂಡ್ ರಿಪೋರ್ಟ್ ಕೊಡುವಂತ ಕೆಲಸ ಮಾಡಿದ್ದೆ. ಸದ್ಯ ಈಗ ಬೆಂಗಳೂರಿನ ಹೃದಯ ಭಾಗವಾಗಿರುವಂತಹ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಇವತ್ತು ಯಾಕಂದ್ರೆ ಇಲ್ಲಿ ಸಾರಿಗೆ ನೌಕರರು ಸಾಕಷ್ಟು ಬೇಡಿಕೆಗಳ ಈಡೇರಿಕೆಗಾಗಿ ಮುಷ್ಕರಕ್ಕೆ ಮುಂದಾಗಿದ್ರು. ಸೊ ಹಾಗಾಗಿ ಅದ್ಯಾವುದು ಕೂಡ ಮುಷ್ಕರದ ಪರಿಸ್ಥಿತಿ ಯಾವುದು ಕಾಣ್ತಾ ಇಲ್ಲ. ಎಂದಿನಂತೆ ಇವತ್ತು BMTC ಬಸ್ಗಳು ರಸ್ತೆಗಿಳಿದಿರುವಂತಹ ದೃಶ್ಯವನ್ನ ಇವತ್ತು ಬೆಂಗಳೂರಿನ ಮೆಜೆಸ್ಟಿಕ್ ಭಾಗದಲ್ಲಿ ನೀವು ನೋಡ್ತಾ ಇರಬಹುದು. ಯಾಕಂದ್ರೆ ಸಾರಿಗೆ ನೌಕರರು ಸಾಕಷ್ಟು ಗೊಂದಲಗೀಡಾಗಿದ್ರು. ನಿನ್ನೆ ಕೂಡ CM ಸಿದ್ದರಾಮಯ್ಯ ಹತ್ರ ಮಾತಾಡುವಂತಹ ಸಮಯದಲ್ಲಿ ರಾತ್ರಿ 8 ಗಂಟೆವರೆಗೂ ಕೂಡ ಮುಷ್ಕರ ಮಾಡಬೇಕಾ ಬೇಡವಾ ಅಂತೇಳಿ ನೌಕರರಿಗೆ ಒಂದ್ ಕಡೆ ಗೊಂದಲ ಆಗಿದ್ರೆ, ಇತ್ತ ಜನರಿಗೂ ಕೂಡ ಇವತ್ತೇನು ಬಸ್ ಇರುತ್ತೋ ಇರಲ್ವೋ ಅಂತೇಳಿ ಒಂದಿಷ್ಟು ಗೊಂದಲ ಆಗಿತ್ತು. ಸದ್ಯ ಇವತ್ತು ಯಾರಿಗೂ, ಸಾರ್ವಜನಿಕರಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಯಾವುದೇ ತೊಂದರೆ ಇಲ್ಲದಂತೆ ಎಂದಿನಂತೆ ಬಸ್ಗಳು ಸರಾಗವಾಗಿ ಓಡಾಟ ನಡೆಸ್ತಿರುವಂತಹ ದೃಶ್ಯವನ್ನ ನೋಡ್ತಾ ಇರ್ಬೋದು. ಯಾಕಂದ್ರೆ ಮೊದಲನೇದಾಗಿ ಈಗ ಈಗಾಗಲೇ ಉಚ್ಚ ನ್ಯಾಯಾಲಯ ಕೂಡ ಮುಷ್ಕರಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ. ಮತ್ತೊಂದು ಕಡೆ ಎಸ್ಮಾ ಜಾರಿಯಾಗಿದೆ. ಮತ್ತೊಂದು ಕಡೆ ಸಾರಿಗೆ ಇಲಾಖೆಯಿಂದ ನೌಕರರು ಏನಾದರೂ ಒಂದು ವೇಳೆ ಗೈರಾದ್ರೆ ನಿಮ್ಮ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತೇಳಿ ಒಂದಿಷ್ಟು ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ರು. ಸೊ ಆ ನಿಟ್ಟಿನಲ್ಲಿ ಇವತ್ತು ನಗರದಲ್ಲಿ ಓಡಾಡುವಂತಹ ಸಾರಿಗೆ ನೌಕರರು ಯಾರು ಕೂಡ ಗೈರಾಗಿಲ್ಲ. ಸೊ ಎಂದಿನಂತೆ ಕೆಲಸಕ್ಕೆ ಹಾಜರಾಗಿದ್ದಾರೆ. ಸೊ ಹಾಗಾಗಿ ಬೆಂಗಳೂರು ನಗರದಲ್ಲಿ ಟೈಮಿಂಗ್ ಸರಿಯಾಗಿ ಡಿಪೋಗಳಿಗೆ ಎಷ್ಟು ಗಂಟೆ ಟೈಮಿಂಗ್ಗಳಿಗೆ ಬರ್ತಾ ಇದ್ರು ಆ ಟೈಮಿಂಗ್ ಸಕಾಲವಾಗಿ ಎಲ್ಲರೂ ಕೂಡ ರೆಡಿಯಾಗಿ ಬಂದಿದ್ದಾರೆ. ಸದ್ಯ ಸಾರ್ವಜನಿಕರು ಕೂಡ ಏನು ಸಮಸ್ಯೆ ಆಗ್ತಾ ಇಲ್ಲ. ಎಂದಿನಂತೆ ಬಸ್ಗಳು ಬಂದಿದ್ದಾವೆ, ಬಸ್ಸು ಓಡಾಟ ನಡೆಸ್ತಿದ್ದಾವೆ. ಬೆಂಗಳೂರು ನಗರದಲ್ಲಿ ಓಡಾಡುವಂತಹ ಪ್ರಯಾಣಿಕರಿಗೆ ಯಾವುದೇ ಸಮಸ್ಯೆ ಇಲ್ಲದಂತೆ, ಸದ್ಯ ಯಾವುದೇ ಮುಷ್ಕರ ಕೂಡ ಇಲ್ಲದಂತೆ ಓಡಾಡುವಂತ ದೃಶ್ಯವನ್ನ ನಾವು ನೋಡ್ತಾ ಇದೀವಿ. ಮತ್ತೆ ಮುಖ್ಯವಾಗಿ ಏನಾದ್ರು ಸರ್ಕಾರ ಒಂದು ವೇಳೆ
ಬೆಂಗಳೂರು ನಗರದಲ್ಲಿ ಏನಾದರೂ ಇವರು ಮುಷ್ಕರಕ್ಕೆ ಮುಂದಾದ್ರೆ ಸೊ ಸಾರ್ವಜನಿಕರಿಗಾಯ್ತು, ಜನರಿಗೆ ಓಡಾಡುವಂಥ ಜನರಿಗಾಯಿತು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಯಾರಿಗೂ ತೊಂದರೆ ಆಗ್ಬಾರ್ದು ಅಂತೇಳಿ ಖಾಸಗಿ ಬಸ್ಗಳನ್ನು ಕೂಡ ವ್ಯವಸ್ಥೆ ಮಾಡ್ಕೊಳ್ಳಾಗಿತ್ತು. ಈ ಹಿಂದೆ ಕೂಡ ನಾನು ಹೇಳಿದೆ, ಖಾಸಗಿ ಬಸ್ಗಳಲ್ಲೂ ಕೂಡ ಸಜ್ಜಾಗಿರುವಂಥದ್ದು ಎಲ್ಲ ರೆಡಿ ಇರುವ ಕೂಡ ದೃಶ್ಯಗಳನ್ನು ನೀವು ನೋಡಿದ್ರಿ. ಸೊ ಈಗ ಮೆಜೆಸ್ಟಿಕ್ಕಲ್ಲೂ ಕೂಡ ಸರಾಗವಾಗಿ ಎಂದಿನಂತೆ ಬಸ್ಗಳ BMTC ಬಸ್ಗಳ ಓಡಾಟ ಆಗಿತ್ತು. ಇವತ್ತು ಕೂಡ ಅದೇ ರೀತಿ ಓಡಾಡುತ್ತಿರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಸಾರಿಗೆ ನೌಕರರು ಏನು ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಒಂದಿಷ್ಟು ಸರ್ಕಾರದ ಮುಂದೆ ಅವರ ಬೇಡಿಕೆಗಳನ್ನ ಇಟ್ಟಿದ್ರು, ಅದೆಲ್ಲದಕ್ಕೂ ಕೂಡ ಸರ್ಕಾರ ಇವತ್ತಲ್ಲ ನಾಳೆ ಪರಿಗಣಿಸ್ತೀವಿ, ಒಂದು ಭರವಸೆಯನ್ನು ಕೊಟ್ಟು ಈಡೇರಿಸುವಂತ ಕೆಲಸ ಮಾಡ್ತೀವಿ, ಮುಷ್ಕರ ಮಾಡಬೇಡಿ ಅಂತ ಹೇಳಿತ್ತು. ಸೊ ಆದ್ರೆ ಒಂದ್ ಕಡೆ ಎಸ್ಮಾ ಕೂಡ ಜಾರಿ ಆಗಿತ್ತು. ಎಲ್ಲದಕ್ಕೂ ಕೂಡ ಇದೀಗ ಜನರು ಸುಮ್ಮನೆ ಮುಂದಿನ ದಿನಗಳಲ್ಲಿ ಎಲ್ಲಿ ನಮಗೆ ಪ್ರಾಬ್ಲಮ್ ಆಗುತ್ತೋ ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಅವರವರ ಕೆಲಸಕ್ಕೆ ಸರಿಯಾಗಿ ಬಂದಿದ್ದಾರೆ. ಮತ್ತೆ ಬೆಂಗಳೂರು ನಗರದಲ್ಲಿ ಯಾವುದೇ ಸಮಸ್ಯೆ ಇಲ್ಲದಂತೆ ಬೆಂಗಳೂರು ನಗರದಲ್ಲಿನ BMTC ಬಸ್ಗಳ ಓಡಾಟ ಎಂದಿನಂತೆ ಇವತ್ತು ಇರುವಂತದ್ದು ಷರತ್ತು. ಎಸ್, ಥ್ಯಾಂಕ್ ಯು ಮಂಜುನಾಥ ಡೀಟೇಲ್ಸ್ಗಾಗಿ.